ವೆಲ್ಕಮ್ ಬ್ಯಾಕ್. ಪ್ರವಾಸಕ್ಕೆ ಬಂದು ಸಮುದ್ರದಲ್ಲಿ ಮುಳುಗಿದ್ದ ಪ್ರಕರಣ ಕಿರಣ್ ತೇಜು ಎಂಬ ಪ್ರವಾಸಿಗರ ಶವ ಪತ್ತೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಾಡಾದಲ್ಲಿ ನಡೆದಿದ್ದಂತ ಘಟನೆ ಇದು. ಪ್ರವಾಸಕ್ಕೆ ಅಂತ ಬಂದಿದ್ರು, ಸಮುದ್ರದಲ್ಲಿ ಮುಳುಗಿದ್ರು ಅವರು. ಕಿರಣ್ ಮತ್ತು ತೇಜು ಎಂಬ ಪ್ರವಾಸಿಗರ ಶವ ಪತ್ತೆಯಾಗಿದೆ. ಬೆಂಗಳೂರಿನಿಂದ ಪ್ರವಾಸಕ್ಕೆ ಬಂದಿದ್ದಂತ ವಿದ್ಯಾರ್ಥಿಗಳು ಸಮುದ್ರದ ತೀರದಲ್ಲಿ ಮೋಜು ಮಸ್ತಿಯ ವೇಳೆ ನೀರು ಪಾಲಾಗಿದ್ರು. ನಾಪತ್ತೆ ಆದಂತವರಿಗೆ ತೀವ್ರ ಹುಡುಕಾಟವನ್ನ ಮಾಡಲಾಗ್ತಾ ಇತ್ತು. ಇಬ್ಬರ ಶವ ಸಿಕ್ಕಿದೆ. ಇಂದು ಕಡಲ ತೀರದಲ್ಲಿ ಇಬ್ಬರ ಮೃತದೇಹ ಪತ್ತೆಯಾಗಿರುವಂಥದ್ದು. ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಮಶಾನಕ್ಕೆ ತೆರಳಲಿಕ್ಕೆ ದಾರಿ ಇಲ್ಲದಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿ ಮೃತದೇಹವನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಬೆಳಗಾವಿಯ ಡಿಸಿ ಕಚೇರಿ ಬಳಿ ಏಣಗಿ ಗ್ರಾಮಸ್ಥರಿಂದ ಪ್ರೊಟೆಸ್ಟ್ ಅನ್ನು ಮಾಡಲಾಗಿದೆ. ಸ್ಮಶಾನಕ್ಕೆ ತೆರಳಲಿಕ್ಕೆ ದಾರಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ಪ್ರತಿಭಟನೆ ನಡೆದಿರುವಂಥದ್ದು. ಮೃತದೇಹವನ್ನ ಡಿಸಿ ಕಚೇರಿ ಮುಂದೆ ಇಟ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಬ್ದುಲ್ ಖಾದರ್ ಮಿಶ್ರಿಕೋಟಿ ಮೃತದೇಹವನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡಲಾಗಿದೆ. ಸ್ಮಶಾನಕ್ಕೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಅಂತ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಲಾಗಿದೆ. ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲವಂತೆ. ಸೊ ಹೀಗಾಗಿ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಗ್ರಾಮಸ್ಥರಿಗೆ ರೈತ ಸಂಘದ ಮುಖಂಡರಿಂದಲೂ ಕೂಡ ಬೆಂಬಲವನ್ನ ನೀಡಲಾಗಿದೆ. ಪ್ರತಿಭಟನೆಯಿಂದ ಎಚ್ಚೆತ್ತಂತ ಡಿಸಿ ನಿತೇಶ್ ಪಾಟೀಲ ಶೀಘ್ರವೇ ಸ್ಮಶಾನಕ್ಕೆ ಜಾಗ ಕೊಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಮೃತದೇಹ ತೆಗೆದುಕೊಂಡು ಹೋಗಿದ್ದಾರೆ. ಕುಟುಂಬ ಭರವಸೆ ಕೊಟ್ಟಾದ್ಮೇಲೆ ಆದರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಂತ ರೈತ ಮುಖಂಡರು ಪೊಲೀಸರ ವಶಕ್ಕೆ. ಹೀಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಆ ಮೃತದೇಹವನ್ನ ಇಟ್ಟು ಡಿಸಿ ಕಚೇರಿ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇತ್ತು. ಅದಕ್ಕೆ ರೈತ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ರು. ಅದಾದ್ಮೇಲೆ ಡಿಸಿ ನಿತೇಶ್ ಪಾಟೀಲ್ ಅವರು ಬಂದ್ಬಿಟ್ಟು ಭರವಸೆಯನ್ನ ಕೊಟ್ರು, ಇಲ್ಲ ನಾವು ದಾರಿಯನ್ನ ಮಾಡಿಸ್ಕೊಡ್ತೀವಿ, ಈಗ ಹೋಗಿ ಅಂತ. ಅದಾದ್ಮೇಲೆ ಮೃತದೇಹವನ್ನ ತೆಗೆದುಕೊಂಡು ಬಂದಿದ್ರಲ್ಲ ಅವರೆಲ್ಲರೂ ವಾಪಸ್ ಹೋದ್ರು. ಆದ್ರೆ ರೈತ ಮುಖಂಡರು ಮಾತ್ರ ಪ್ರೊಟೆಸ್ಟ್ ಅನ್ನ ಮುಂದುವರಿಸಿದ್ರು. ಸೊ ಫೈನಲಿ ರೈತ ಮುಖಂಡರನ್ನ ಪೊಲೀಸರು ಬಂಧಿಸಿದ್ರು. ನಮಗೆ ಹೇಳ್ರಿ ಯಾಕೆ ಸಂಬಂಧ ಹೇಳ್ಕೊಂಡು ಹೋಗತ್ತಾರೆ.